ಇವತ್ತ ಕರ್ಜಿಗೆ ಊರಿಗೆ ಬಂದಿನಿ, ಬರ್ರಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈ ಊರಿನ ತಾಲೂಕ್ ಬಂದ್ಬಿಟ್ಟು ಅಫಜಲ್ಪುರ, ಡಿಸ್ಟಿಕ್ ಬಂದ್ಬಿಟ್ಟು ಗುಲ್ಬರ್ಗಾ. ನೀವು ಇಲ್ಲಿಂದಾನೇ ಮಣೂರ, ಮಾಶಾಳ, ಹೈದ್ರಾಕ್ಕೆ ಹೋಗ್ಬಹುದು. ನೀವೇನಾದ್ರೂ ಈ ಊರೊಳಗೆ ಎಂಟ್ರಿ ಆದ್ರಿ ಅಂದ್ರ ಫಸ್ಟ್ ಗೆ ನೀವು ನೋಡೋದೇ ಶ್ರೀ ಯಲ್ಲಾಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಹಳಷ್ಟು ಇತಿಹಾಸ ಹೊಂದಿರುವಂತ ದೇವಸ್ಥಾನ. ನೀವೇನಾದ್ರೂ ಈ ದೇವಸ್ಥಾನದ ಒಳಗೆ ಎಂಟ್ರಿ ಆದ್ರಿ ಅಂದ್ರ ವಿಶಾಲವಾದ ಆವರಣವನ್ನು ನೋಡಬಹುದು. ಈ ಒಂದು ದೇವಸ್ಥಾನವು ಸುತ್ತಮುತ್ತ ಊರಿನಲ್ಲಿ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನದ ಹಿಂದುಗಡೆ ರಥದ ದರ್ಶನವನ್ನು ಪಡ್ಕೋಬಹುದು. ಅದೇ ರೀತಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತದೆ. ಯಾರು ತಪ್ಪು ತಿಳ್ಕೊಬೇಡ್ರಿ. ಈ ಊರೊಳಗಿರುವಂತ ಬಸ್ ಸ್ಟ್ಯಾಂಡ್ ಮತ್ತ ರೋಡ್ ಎಲ್ಲಾ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಯಾಕಂತಂದ್ರ ಮಣೂರ, ಮಾಶಾಳ, ಹೈದ್ರಾಕ್ ಹೋಗುವಂತ ಭಕ್ತಾದಿಗಳು ಬಹಳಷ್ಟು ದೂರಿನಿಂದ ಬಂದಿರ್ತಾರ. ಈ ಊರಿನ ಬಗ್ಗೆ ಒಳ್ಳೆ ಅನಿಸಿಕೆ ಇರ್ಬೇಕಂತಂದ್ರ ಫಸ್ಟ್ ರೋಡ್ ಚಲೋ ಇರಬೇಕು. ನಾ ಏನಾದ್ರೂ ತಪ್ಪು ಹೇಳಿದಂದ್ರ ಕ್ಷಮೆ ಇರಲಿ. ಮತ್ತೆ ಅದೇ ರೀತಿ ನಾವು ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್ ಎಲ್ಲಾ ನೋಡ್ಕೊಂಡು ಡೈರೆಕ್ಟ್ ನಾವು ದರ್ಗಾಕ್ ಬಂದ್ವಿ. ಈ ಊರಲ್ಲಿ ಈ ದರ್ಗಾದು ಜಾತ್ರೆ ಅತಿ ವಿಜೃಂಭಣೆಯಿಂದ ಮಾಡ್ತಾರೆ. ಅದೇ ರೀತಿ ಈ ದೇವರದು ಇತಿಹಾಸ ಕೂಡ ಬಹಳಷ್ಟು ಸುಪ್ರಸಿದ್ಧವಾಗಿದೆ. ಈ ದರ್ಗಾಕ್ಕಿಂತ ಹೆಚ್ಚಿನ ಹೈಟ್ ಮನಿ ಕಟ್ಟಬಾರ್ದಂತ ರೂಢಿ ಕೂಡ ಇದೆ. ನಾವು ಮೇಲ್ಗಡೆಯಿಂದ ನೋಡಿದ್ರೆ ಪೂರ್ತಿ ಊರ್ ಕೂಡ ನೋಡಬಹುದು. ನಾನು ನೋಡ್ಬೇಕಂತೆ ಮೇಲ್ಗಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಾವು ಮೇಲ್ಗಡೆ ಬಂದು ನಿಂತು ನೋಡಿದ್ರೆ ಪೂರ್ತಿ ಊರ್ ಕಾಣಿಸುತ್ತದೆ. ನೋಡ್ರಿ ಯಾವ ರೀತಿ ಕಾಣಿಸಕತ್ತ ತನಕರೆ. ನಾನು ದೇವರ ದರ್ಶನ ಪಡ್ಕೊಂಡು ಇಲ್ಲಿಂದ ಹೊರಗಡೆ ಬರ್ತೀನಿ. ಅಲ್ಲಿಂದ ಶ್ರೀ ಮಹಾಲಕ್ಷ್ಮಿಯ ದೇವರ ದರ್ಶನ ಪಡ್ಕೊಂಡು ನಮ್ಮ ಆಂಜನೇಯನ ಗುಡಿಗೆ ಬರ್ತೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ ಅಂತ ಹೇಳಿ ನಮ್ಮ ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ತಂದು ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ. ಹೊಸದಾಗಿ ನೋಡಕತ್ತವ್ರು ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ರಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡ್ರಿ. ಮತ್ತೆ ನಾಳೆ ಸಿಗ್ತೀನಿ.